ಚುನಾವಣೆ ಬಡಿದಾಟದ ನಡುವೆ ಟೂರು ಪಾಲಿಟಿಕ್ಸ್ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ರಾತ್ರಿ ವಿದೇಶ ಪ್ರವಾಸಕ್ಕೆ ತೆರಳುತ್ತಾರೆ ಕಾಂಗ್ರೆಸ್ನ ಶಾಸಕರು. ಈ ಟೈಮ್ನಲ್ಲಿ ಇದು ಬೇಕಿತ್ತ ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಹೋಗೋರು ಹೋಗ್ಲಿ, ಅವ್ರನ್ನ ತಡೆಯೋರು ಯಾರು ಅಂತ, ಅವ್ರ ದುಡ್ಡು, ಅವ್ರ ಟ್ರಿಪ್ಪು, ಯಾರು ಬೇಡ ಅಂದ್ರು ಅಂತ ಇನ್ನೊಂದು ಚರ್ಚೆ ಆಗ್ತಾ ಇದೆ. ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್. ರಾತ್ರಿ 8 ಗಂಟೆಗೆ ಎಲ್ಲರೂ ಒಂದೇ ಕಡೆ ಸೇರೋಣ ಅನ್ನುವಂಥ ಒಂದು ಸಂದೇಶ ಆಲ್ರೆಡಿ ಪಾಸ್ ಆಗಿದೆ. ರಾತ್ರಿ 12:40ಕ್ಕೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸವನ್ನ ಇವತ್ತು ಕೈಗೊಳ್ಳುತ್ತಾ ಇದ್ದಾರೆ. ಪ್ರವಾಸದಿಂದ ಕೆಲವರು ಹಿಂದಕ್ಕೆ ಸರಿದಿದ್ದಾರೆ. ಲಿಸ್ಟ್ ದೊಡ್ಡದಿತ್ತಿದ್ದು, ಈಗ 20ಕ್ಕೆ ಬಂದಿದೆ. ಮೊದಲು 35-40ಕ್ಕೆ ಇತ್ತಿದ್ದು. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು ಇದರಲ್ಲಿ ಹೆಚ್ಚಾಗಿದ್ದಾರೆ. ವೀಸಾ ಸಿಗದ ಕಾರಣ ಕೆಲವು ಶಾಸಕರು ವಿದೇಶ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಕೆಲ ಕಾರಣ ನೀಡಿ ಪ್ರವಾಸಕ್ಕೆ ಹೋಗದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ವಿವಿಧ ಕಾರಣವನ್ನು ಹೇಳಿ ಈಗ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬಹುದು ಅನ್ನುವಂಥ ಭಯ ಕೂಡ ಕೆಲವೊಬ್ಬರು ಕಾಡ್ತಾ ಇದೆ. ಕುಟುಂಬ ಸಹಿತ ಟಿಕೆಟ್ ಬುಕ್ ಮಾಡಿದವರು ಕೂಡ ಆಲ್ರೆಡಿ ರದ್ದು ಮಾಡಿದಾರಂತೆ. ಇನ್ನು ಈ ಎಲ್ಲ ಗೊಂದಲಗಳ ನಡುವೆ ಇವತ್ತು ಆಸ್ಟ್ರೇಲಿಯಾಗೆ ಶಾಸಕರು ಪ್ರಯಾಣವನ್ನು ಬೆಳೆಸ್ತಾರೆ. ಮಾರ್ಚ್ 1ಕ್ಕೆ ವಿದೇಶದಿಂದ ವಾಪಸ್ ಆಗ್ತಾರೆ. ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ದಾರೆ ಕೋನ್ ರೆಡ್ಡಿ ಮತ್ತು ಹಿಟ್ನಾಳು, ಶಾಂತನಗೌಡ. ಯಾಕಂದರೆ ಅವ್ರಿಗೂ ಭಯ ಇದೆ, ಹೈಕಮಾಂಡ್ದು ಇದೆ. ಮತ್ತು ಇನ್ನೊಂದು ಕಡೆ DK ಶಿವಕುಮಾರ್ ಅವರ ಅವಕೃಪೆಗೆ ಏನಾದರೂ ಒಳಗಾಗ್ಬೋದು ಅಂಥೇಳಿ ಬಹುತೇಕವಾಗಿ ನಾವು ನಿಮಗೇನು ತೋರಿಸ್ತಾ ಇದ್ದೀವಿ ಶಾಸಕರ ಲಿಸ್ಟನ್ನು. ಅವರೆಲ್ಲರೂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡುವಂಥ MLAಗಳಾಗಿದ್ದಾರೆ. ಪುಟ್ಟರಂಗ ಶೆಟ್ಟಿ, ಅನಿಲ್ ಚಿಕ್ಮಾದ್ ಆಗಿರ್ಬೋದು, ಮಾಂತೇಶ್ ಕೌಜಲಗಿ ಮತ್ತು ರಘುಮೂರ್ತಿ ಚಳ್ಳಕೆರೆ MLA, ಅಲ್ಲಂಪ್ರಭು ಪಾಟೀಲು, ಬಸವನಗೌಡರ ದದ್ದಲ್ಲು, ತುರ್ವೇಹಾಳು ಮತ್ತು ಕೃಷ್ಣಮೂರ್ತಿ, ತಿಮ್ಮಯ್ಯ, ದೇವೇಂದ್ರಪ್ಪ, ಚಿಮ್ಮನಕಟ್ಟಿ. ನೋಡಿ, ಎಲ್ಲ ಉತ್ತರ ಕರ್ನಾಟಕ ಭಾಗದ ಬಹುತೇಕ ಶಾಸಕರು ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬೇರೆ ಸಂದರ್ಭದಲ್ಲಿ ಅವರೇನಾದರೂ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ರೆ ಇಷ್ಟೊಂದು ರೆಕ್ಕೆ ಪುಕ ಬರ್ತಾ ಇರಲಿಲ್ಲ. ಆದರೆ ಈ ಕುರ್ಚಿ ಬಡಿದಾಟ ಮಧ್ಯೆ ಹೋಗ್ತಿದಾರಲ್ವ, ಹಾಗಾಗಿ ಮತ್ತು ಸಿದ್ದರಾಮಯ್ಯನವರ ಆಪ್ತರೇ ಆಗಿರೋದ್ರಿಂದಾಗಿ ಮತ್ತಷ್ಟು ಕಾವು ಇರ್ತಾ ಇದೆ. ಅಂದ್ರೆ ಒಗ್ಗಟ್ಟಿನ ಒಂದು ಸಂದೇಶ ಹೋಗ್ತಾ ಇದೆಯಾ ಈ ಒಂದು ಮೂಲಕ ಅಂತೇಳಿ? ಅಂದ್ರೆ ಹಂತ ಹಂತವಾಗಿ ನೆಕ್ಸ್ಟ್ ಟೀಮ್ಗಳು ಹೋಗುವಂತ ಸಾಧ್ಯತೆಗಳು ಇದೆಯಾ, ಹೇಗೆ? ಪ್ರಭು, ಈಗ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಶಾಸಕರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇರೋದು ನಾನಾ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ನೀವು ಹೇಳ್ದಾಗೆ ಈ ಹಿಂದೆ ಸಾಕಷ್ಟು ಪ್ರವಾಸಗಳು ಹೋಗಿದ್ದಾರೆ. ಅಧ್ಯಯನದ ಹೆಸರಿನಲ್ಲಿ ಸರ್ಕಾರವೇ ಪ್ರವಾಸವನ್ನ ಆಯೋಜನೆ ಮಾಡಿರುವಂಥದ್ದು. ಇಲಾಖಾವಾರು ಪ್ರವಾಸವನ್ನ ಶಾಸಕರು MLCಗಳು ಒಟ್ಟಾಗಿಯೇ ಹೋಗಿದ್ದಾರೆ. ಆ ಪ್ರವಾಸಗಳಿಗೆ ಯಾವುದೇ ರೀತಿಯಾದಂಥ ಇಂತಹ ಆರೋಪಗಳು ಬರ್ತಾ ಇಲ್ಲ. ಕಾರಣ ಅಧ್ಯಯನದ ಹೆಸರಿನಲ್ಲಿ, ಅಂದರೆ ಬೇರೆ ದೇಶಗಳಲ್ಲಿ ಆ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಮತ್ತು ಅಲ್ಲಿ ಯಾವ ರೀತಿಯಾಗಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ, ಯಾವುದೇ ಒಂದು ಯೋಜನೆ ಇರ್ಬೋದು, ಅದರ ಬಗ್ಗೆ ಅಲ್ಲಿ ಅಧ್ಯಯನವನ್ನು ಮಾಡಿ ಇಲ್ಲಿ ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಪ್ರಯತ್ನವನ್ನು ಈ ವಿದೇಶಿ ಪ್ರವಾಸದಲ್ಲಿ ಮಾಡಲಾಗ್ತಾ ಇತ್ತು. ಆದರೆ ಈಗ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟಿರುವಂಥದ್ದು ನಾನಾ ಚರ್ಚೆಗಳಿಗೆ ಯಾಕೆ ಕಾರಣ ಆಗ್ತಾ ಇದೆ ಅಂದರೆ, ನಾಯಕತ್ವ ಬದಲಾವಣೆಯ ವಿಚಾರ ಈಗ ಮುನ್ನೆಲೆಗೆ ಬಂದಿರೋದ್ರಿಂದ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಬೆಂಗಳೂರಿಗೆ ಬಂದ ನಂತರ ಸಾಕಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ ಈಗ. ಸೊ ಆ ಕಾರಣಕ್ಕೆ ಈಗ ಒಂದು ಕಡೆ ಸಿದ್ದರಾಮಯ್ಯ ಅವರು ಶಾಸಕರನ್ನ ವಿದೇಶಕ್ಕೆ ಕಳಿಸುವ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗಿದೆ. ಯಾಕಂದ್ರೆ DK ಶಿವಕುಮಾರ್ ಅವರು ಕೂಡ ತಮ್ಮ ಶಾಸಕರನ್ನ ಗೋವಾಗೆ ರೆಸಾರ್ಟ್ಗೆ ಕಳಿಸೋದಕ್ಕೆ ಈ ಹಿಂದೆ ಚಿಂತನೆಯನ್ನ ಮಾಡಿದ್ರು. ಬಸವರಾಜ್ ಶಿವಗಂಗಾ ಅವರ ನೇತೃತ್ವದಲ್ಲಿ ಗೋವಾ ರೆಸಾರ್ಟ್ಗೆ ತೆರಳೋದಕ್ಕೆ ಮುಂದಾಗಿದ್ರು ಅನ್ನುವಂಥ ಮಾತುಗಳು ಕೂಡ ಈಗಾಗಲೇ ನಾವು ಕೇಳಿದ್ದೇವೆ. ಯಾವಾಗ ರಾಹುಲ್ ಗಾಂಧಿ ಭೇಟಿ ಆಯಿತು, ಆ ಕಾರಣಕ್ಕೆ ಈ ಟೀಮು ಸೈಲೆಂಟ್ ಆಗತ್ತೆ. ಅಂದರೆ ಇವತ್ತು ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು ಅನ್ನುವಂಥ ಕಾರಣಕ್ಕೆ ಅವರು ಹೋಲ್ಡ್ ಮಾಡಿರ್ಬೋದು. ಆದರೆ ಈ ಕಡೆ ಸಿದ್ದರಾಮಯ್ಯ ಅವರ ಬಡ ಈ ಒಂದು ಸಂದೇಶವನ್ನು ಕಳಿಸ್ಬೇಕು ಹೈಕಮಾಂಡ್ಗೆ, ನಮ್ಮ ಕಡೆ ಇಷ್ಟು ಶಾಸಕರಿದ್ದಾರೆ, ನನಗೆ ನನ್ನ ಶಕ್ತಿ ಶಾಸಕರ ಒಂದು ಬೆಂಬಲ ನನಗಿದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋ ಏನೋ ಗೊತ್ತಿಲ್ಲ. ಸೊ ಶಾಸಕರನ್ನ ಈಗ ವಿದೇಶಿ ಪ್ರವಾಸಕ್ಕೆ ಅಧ್ಯಯನದ ಹೆಸರಿನಲ್ಲಿ ಕಳಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ಟೀಮ್ ಕೂಡ ವಿದೇಶಿ ಪ್ರವಾಸಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡ್ತಾ ಇದೆ. ಅಂದ್ರೆ ಈ ಕಡೆ DK ಶಿವಕುಮಾರ್ ಯಾವಾಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಈ ಕಡೆ
ಸಿದ್ದರಾಮಯ್ಯನವರ ಬಣದಿಂದಲೂ ಕೂಡ ಅದಕ್ಕೆ ಪ್ರತಿರೋಧವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕಳಿಸುವಂತ ಒಂದು ಪ್ರಯತ್ನ ಈ ಮೂಲಕ ಆಗ್ತಾ ಇದೆ. ಸೊ ಹಾಗಾಗಿ ಈಗ ಶಾಸಕರು ವಿದೇಶಿ ಪ್ರವಾಸಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಇವತ್ತು 12:40ಕ್ಕೆ ಮಧ್ಯರಾತ್ರಿ ಅವರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಈಗ ಮುಂದಾಗಿದ್ದಾರೆ. ಈಗಾಗಲೇ ಕೆಲವು ಶಾಸಕರು ಕೂಡ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ. ನಾವು ಯಾವುದೇ ಇಲಾಖೆ ಅಧ್ಯಯನ ಪ್ರವಾಸವನ್ನು ಮಾಡ್ತಾ ಇಲ್ಲ, ನಮ್ಮ ವೈಯಕ್ತಿಕ ಖರ್ಚಿನಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೂ ಬೇರೆ ವಿಚಾರಗಳಿಗೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ತಳುಕು ಹಾಕೋದು ಬೇಡ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆ ಶಾಸಕರ ವಿದೇಶಿ ಪ್ರವಾಸ ಈಗಿನ ಸಂದರ್ಭ ನಾಯಕತ್ವ ಬದಲಾವಣೆಯ ಚರ್ಚೆ ಸಂದರ್ಭದಲ್ಲಿ ಹೋಗ್ತಾ ಇರುವಂಥದ್ದು ನಾನಾ ಕುತೂಹಲಗಳನ್ನು ಹುಟ್ಟು ಹಾಕ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗೆ.